ಬಿಡದಿ ರೈತರ ಬಳಿಕ ಇದೀಗ ರೈತರ ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇದೆ ಸರ್ಕಾರ ಅನ್ನೋ ಆರೋಪ ಕೇಳಿಬಂದಿದೆ. 10 ವರ್ಷಗಳ ನಂತರ ಕರೆಯಲಾಗಿರೋ ಅಗ್ರಿಕಲ್ಚರಲ್ ಆಫೀಸರ್ ನೇಮಕಾತಿ ಅಕ್ರಮದ ಆರೋಪ ಕೇಳಿಬಂದಿದೆ. ಸರ್ಕಾರದ ವಿರುದ್ಧ ಜಿಕೆವಿಕೆ ಕೃಷಿ ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದಾರೆ. ಹುದ್ದೆಗೆ 10 ವರ್ಷದ ಬಳಿಕ ನೇಮಕಾತಿಯಲ್ಲಿ ಅಕ್ರಮದ ಆರೋಪ. ರೈತರ ಮಕ್ಕಳಿಗೆ ಅನ್ಯಾಯ, ಸಿಡಿದೆದ್ದ ವಿದ್ಯಾರ್ಥಿಗಳು. ರಾಜ್ಯದಲ್ಲಿ ಕೃಷಿ ಇಲಾಖೆಯಲ್ಲಿ 980 ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಶುರುವಾಗಿದೆ. 10 ವರ್ಷಗಳ ನಂತರ ಬಂದಿರುವ ಈ ನೇಮಕಾತಿಗೆ ಲಕ್ಷಾಂತರ ಕೃಷಿ ವಿದ್ಯಾರ್ಥಿಗಳು ಕಣ್ಣಿಟ್ಟು ಕೂತಿದ್ದಾರೆ. ಆದರೆ ಇದರಲ್ಲೇ ಅಕ್ರಮ ನಡೆದಿದೆ ಅಂತ ಜಿಕೆವಿಕೆ ವಿದ್ಯಾರ್ಥಿಗಳು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇವಾಗ ನಾವು ಓದ್ತಿರೋದೇ ಫಾರ್ಮರ್ಸ್ಗೋಸ್ಕರ ಓದ್ತಿರ್ತೀವಿ. ಅಲ್ಲಿ ಬದಲಾವಣೆ ತರಬೇಕು, ರೈತ ಇಂದ ಬದಲಾವಣೆ ತರಬೇಕು, ಮತ್ತೆ ಅವ್ರು ಚೇಂಜಸ್ ಆಗ್ಬೇಕು, ಅವ್ರಿಗೆ ಹೆಲ್ಪ್ ಆಗ್ಬೇಕು ಅನ್ನೋ ಪ್ರೊಫೆಷನಲ್ ಡಿಗ್ರಿ ಕೋರ್ಸ್ ನ ಅವರು ಚೇಂಜ್ ಮಾಡಕ್ಕಾಗಲ್ಲ. ಬಿಟೆಕ್ ಅವ್ರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಇದ್ರಲ್ಲೇ ಕಲಿತಿರುವಂತ ಹಾರ್ಟಿಕಲ್ಚರ್ ವಿದ್ಯಾರ್ಥಿಗಳನ್ನ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ದೇ ಇರೋ ಸರ್ಕಾರ ಅದೇಂಗ್ ಬಿಟೆಕ್ ಇಂಜಿನಿಯರಿಂಗ್ ಅವ್ರನ್ನ ಇನ್ಕ್ಲೂಡ್ ಮಾಡ್ಕೊಂಡ್ರು? ಇದೇ ನಮ್ ಕ್ವೆಶನ್. 2022ರ ಗೆಜೆಟ್ ನಿಯಮದ ಪ್ರಕಾರ ಐಸಿಎಆರ್ ಅಕ್ರಿಡೇಷನ್ ಇರುವಂತಹ ಸರ್ಕಾರಿ ಮತ್ತು ಅನುದಾನಿತ ಕೃಷಿ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಮಾತ್ರ ಈ ನೇಮಕಾತಿಗೆ ಅರ್ಹರು. ಖಾಸಗಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅವಕಾಶವೇ ಇಲ್ಲ. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಕೃಷಿ ಕೋರ್ಸ್ ನಡೆಸಲು ಅನರ್ಹ ಅಂತ ಘೋಷಣೆಯಾಗಿದ್ದಂತಹ ರೈಟೆಕ್ ವಿಶ್ವವಿದ್ಯಾಲಯಕ್ಕೆ ಈಗ ರೆಡ್ ಕಾರ್ಪೆಟ್ ಹಾಸಲಾಗಿದೆ ಅನ್ನೋದು ಆರೋಪ ಕೇಳಿ ಬಂದಿರುವಂತದ್ದು. ಜೂನ್ 1, 2026ರಂದು ರಾತ್ರೋರಾತ್ರಿ ಗೆಜೆಟ್ ತಿದ್ದುಪಡಿ ಮಾಡಿ ಒಂದೇ ದಿನದಲ್ಲಿ ರೈಟೆಕ್ ವಿಶ್ವವಿದ್ಯಾಲಯನ್ನ ನೇಮಕಾತಿ ಪಟ್ಟಿಗೆ ಸೇರಿಸಲಾಗಿದೆ ಅಂತ ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. 1ನೇ ತಾರೀಕು ಈ ರೈಟೆಕ್ ಯೂನಿವರ್ಸಿಟಿ ಅಂತ ಒಂದಿದೆ ಬೆಂಗಳೂರಲ್ಲಿ. ಇಟ್ಸ್ ಅ ಬ್ಲಾಕ್ ಲಿಸ್ಟೆಡ್ ಯೂನಿವರ್ಸಿಟಿ. ಕುಮಾರಸ್ವಾಮಿ ಅವರು 2016-17 ಅರೌಂಡ್ ಅದನ್ನ ಬ್ಲಾಕ್ ಲಿಸ್ಟ್ ಮಾಡಿದ್ರು. ಯಾಕೆ ಅಂದ್ರೆ ವಿತೌಟ್ ಲೈಸೆನ್ಸ್ BSc ಅಗ್ರಿಕಲ್ಚರ್ ಡಿಗ್ರಿಯನ್ನ ನಡೆಸ್ತಾ ಇದ್ರು. ಸೊ ಆ ಇಯರ್ ಅಲ್ಲಿ ಒಂದು 4000 ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಔಟ್ಪುಟ್ ಆಗಿತ್ತು. ಸೊ ಇವಾಗ ರೈಟೆಕ್ ಯೂನಿವರ್ಸಿಟಿನ ಈ ಅಗ್ರಿಕಲ್ಚರ್ ಎಕ್ಸಾಮ್ಗೆ ಎಲಿಜಿಬಲ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, BSc ಅಗ್ರಿ ಜೊತೆಗೆ BE ಬಯೋಟೆಕ್ನಾಲಜಿ ಡಿಗ್ರಿಯನ್ನು ಕೂಡ ಎಲಿಜಿಬಿಲಿಟಿಗೆ ಸೇರಿಸಿದ್ದಾರೆ. ಇದರಿಂದ ವರ್ಷಾನುಗಟ್ಟಲೆ ಕಷ್ಟಪಟ್ಟು ಓದಿರುವಂತಹ ಜಿಕೆವಿಕೆ ವಿದ್ಯಾರ್ಥಿಗಳ ಅವಕಾಶ ಕಸಿದುಕೊಳ್ಳಲಾಗ್ತಾ ಇದೆ ಅನ್ನೋದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಮತ್ತಷ್ಟು ಕಾರಣವಾಗಿದೆ. ಒಟ್ನಲ್ಲಿ 10 ವರ್ಷದ ಕನಸು, 980 ಹುದ್ದೆ, ಆದರೆ ನಡುವೆ ಲಾಬಿ ಆರೋಪ. ಜಿಕೆವಿಕೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಸರ್ಕಾರ ಮಣಿಯುತ್ತಾ?